ನಿನ್ನೆ ಇಷ್ಟು ಹೊತ್ತಿಗೆ 9 ಗಂಟೆಯ ಬುಲೆಟಿನ್ನಲ್ಲಿ ನಾವು ಈ ಆನೆ ಕತೆ ಒಂದನ್ನು ನಿಮ್ಮ ಮುಂದೆ ಹಾಜರುಪಡಿಸಿದ್ವಿ. ಈಗ ಆನೆ ಇನ್ನೂ ನಡೆಯುತ್ತಲೇ ಇದೆ. ಕೇರಳದ ವಯನಾಡಿನಲ್ಲಿ ಆನೆ ದಾಳಿಗೆ ಬಲಿಯಾದ ವ್ಯಕ್ತಿ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರ ಕೊಟ್ಟಿರುವುದು ಈಗ ಭಾರೀ ವಿವಾದಕ್ಕೂ ಅಥವಾ ಅಪಸ್ವರಕ್ಕೂ ಕಾರಣವಾಗಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಪ್ರತಿಪಾದಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೇರಳದ ವ್ಯಕ್ತಿಗೆ ಸಾವಿಗೆ ಪರಿಹಾರ ಘೋಷಿಸುವಾಗ ಅದು ನೆನಪಾಗಲಿಲ್ಲವೇ? ರಾಹುಲ್ ಗಾಂಧಿಯನ್ನು ಓಲೈಸಲು 15 ಲಕ್ಷ ಪರಿಹಾರ ಕೊಡೋದು ಎಷ್ಟು ಸರಿ ಎಂಬುದು ಬಿಜೆಪಿ ಪ್ರಶ್ನೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಿಟಿ ರವಿ ಹೀಗೆ ಹಲವರು ಖಂಡಿಸಿಕೊಂಡಿದ್ದಾರೆ. ಇನ್ನು ಆನೆ ಕರ್ನಾಟಕದ್ದು, ಕೇರಳದ್ದು, ತಮಿಳುನಾಡ್ದು ಅಂತ ಸೀಲ್ ಹಾಕಿದಾರಾ ಅಂತ ಕೆಲವರು ಪ್ರಶ್ನೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿದು ಅದೇ ರೀತಿ ಫುಲ್ ಕ್ಲಾಸ್. ಇದರಿಂದ ಸರ್ಕಾರ ಒಂದು ರೀತಿಯ ಮುಜುಗರಕ್ಕೆ ಒಳಗಾಗಿರುವುದು ನಿಶ್ಚಿತ. ಅದರಲ್ಲಿ ನನ್ನ ಮನ ಇರಲ್ಲ. ಬಹುತೇಕ ಸಚಿವರಿಗೆ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನ್ಯಾಚುರಲಿ ಇದನ್ನು ಸಮರ್ಥಿಸ್ಕೊಳ್ಳೋವಂಥದ್ದು ಕೇಸ್ ಅಲ್ಲ ಇದು. ನಮಗೆ ವಿಷಯ ಗೊತ್ತಿಲ್ಲ ಅಂತ ಜಾರ್ಖಂಡ್ ಹೊಟ್ಟೋಗಿದ್ದಾರೆ. ಅದು ಭಾಳ ಜನ ಈಗ ಕಲ್ತಿರೋ ಟೆಕ್ನಾಲಜಿ ಇದು. ಲೇಟೆಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬಂದಿರೋ ಟೆಕ್ನಾಲಜಿ ಇದು. ಏನು ಅಂದರೆ, ಹೌದಾ ನಂಗೆ ಗೊತ್ತಿಲ್ವಲ್ಲ, ಕೇಳ್ಕೊಂಡು ಹೇಳ್ತೀನಿ ಅಂತಾನೆ. ಇವರು ಕೇಳಿಕೊಂಡು ಹೇಳುವ ದಿನ ಬರುವುದೇ ಇಲ್ಲ. ಅದರಲ್ಲೂ ಬಹುಮುಖ್ಯವಾಗಿ DCM ಸಾಹೇಬರು, ಅವ್ರಿಗೆ ಸರಿ ಇಲ್ಲ, ನನಗೆ ಯಾಕೋ ಬೇಡ ಇದು ಅನ್ಸಿದ್ರೆ ಅದು ನನಗೆ ಗೊತ್ತೇ ಇಲ್ಲ, ಕೇಳ್ಕೊಂಬಂದು ಹೇಳ್ತೀನಿ ಅಂದ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ತಾರೆ ಜಾಗನ. ಇನ್ನು ಬರೋದೇ ಇಲ್ಲ ಅವ್ರು ಕೇಳ್ಕೊಂಬಂದು ಹೇಳೋ ದಿನ. ಸ್ಟಿಲ್ ಇವತ್ತು ನಡೆದಿರೋದು ಇಷ್ಟು. ಸರ್ಕಾರ ರಾಕೆಟ್ ಸ್ಪೀಡ್ನಲ್ಲಿ ಅವರ ಪಕ್ಷದ ಅನಭಿಷಿಕ್ತ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ನಮಗಲ್ಲ, ಅರಣ್ಯ ಸಚಿವರ ಹೇಳಿಕೆ ನೋಡಿದ್ದೇನೆ. ಅಲ್ಲಿಯ ವಯನಾಡಿನ MP ಅವರು ಇದ್ದಾರೆ. ಅವರ ಒಂದು ಸೂಚನೆ ಮೇರೆಗೆ 15 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಅಭಿಯಾನವನ್ನು ದೆಹಲಿಯವರಿಗೆ ತೆಗೆದುಕೊಂಡು ಹೋದಂಥವರು ಈ ರೀತಿ ಸ್ವೇಚ್ಛಾಚಾರವಾಗಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ನಾಚಿಕೆಗೇಡಿನ ಪ್ರಸಂಗ. ತಲೆಬಾಗಿರೋದಷ್ಟೇ ಅಲ್ಲ, ಅವ್ರ ಕಾಲು ಕೆಳಗಿದ್ದಾರೆ. ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡು ಆನೆ ಅಂತ ಸೀಲ್ ಹಾಕಿದಾರ. ಇವ್ರ ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನ ಇವ್ರ ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಕೇರಳದಲ್ಲಿ ಇವ್ರದ್ದೇ ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ. ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರುಗಳಿಗಿಲ್ವಾ? ಎಲ್ಲ ದೆಹಲಿನಲ್ಲಿ ಬಂದು ಅವೆಲ್ಲ ಒಂದು ಅಂತ ಹೇಳ್ತಾರೆ. ಪರಿಹಾರ ಕೊಡ್ಸಕ್ಕೂ ಆಗದೆ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ದುರ್ಬಲರ? ಕೇರಳದ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ರು. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ರು ಒಂದೇ ಕಾರಣಕ್ಕೆ ಅನ್ನೋಂಥದ್ದು ಕೂಡ ಇದಾಗಿದೆ. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ಮಾತಾಡ್ತೀನಿ ಸರ್. ಇದು ನನ್ನ ಗಮನದಲ್ಲಿಲ್ಲ, ತಿಳ್ಕೊಂಡು ಹೇಳ್ತೀನಿ. ರಿಯಲಿ ನನಗೆ ಐ ಡೋಂಟ್ ನೋ ದಿಸ್, ರಿಯಲಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಆನೆ ತುಳಿತ ಆಗಿದ್ದು ಕೇರಳದಲ್ಲಿ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ನಿಮ್ಮ ಸರ್ಕಾರದ 15 ಲಕ್ಷ ಕೇರಳದಲ್ಲ ನೋಡಿ, ತುಳಿತಕ್ಕೆ ಒಳಗಾಗಿದ್ದಾರೆ. ಕೇರಳದಲ್ಲಿ ಸಾಯಲಿ, ಕರ್ನಾಟಕದಲ್ಲಿ ಸಾಯಲಿ, 15 ಲಕ್ಷ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಸರ್, ಸರ್ಕಾರ ತೆಗೆದುಕೊಳ್ಳೋ ತೀರ್ಮಾನ ಒಂದಿನ ಕಳೆದ್ರೂ ಶಾಸಕರುಗಳಿಗೆ, ಸಚಿವರಿಗೆ ಗೊತ್ತಿಲ್ಲ ಅಂದ್ರೆ ಆಶ್ಚರ್ಯ ಅಲ್ವಾ ಸರ್? ಗೊತ್ತಿಲ್ಲ ಅನ್ನೋದು ಸುಳ್ಳು. ಆನೆ ವಿಷಯ ಇದು. ಹೌದು, ಇದೇನು ಇರಬೇ ವಿಷಯನ ಕಣ್ಣಕ್ಕೆ ಕಾಣಲಿಲ್ಲ, ಸಣ್ಣದಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ದೇ ಆರ್ ನಾಟ್ ಏಬಲ್ ಟು ಡಿಫೆಂಡ್ ಇಟ್. ಲಕ್ಷ್ಮೀ ಹೆಬ್ಬಾಳ್ಕರು ಹೇಳಿದ್ದಿದ್ದು ತುಳಿತಕ್ಕೆ ಒಳಗಾದವರು. ಯಾಕೆ ಕರ್ನಾಟಕದಲ್ಲಿ ತುಳಿತಕ್ಕೆ ಒಳಗಾದವರು ಯಾರೂ ಇಲ್ವಾ ನಿಮಗೆ? ವೈ ಅದ್ಯಾಕಿಲ್ಲ? ಇಲ್ಲಿಲ್ವಾ ತುಳಿತಕ್ಕೆ ಒಳಗಾದವ್ರು? ಹಂಗಾರೆ ಭಾಳ ಜನ ಸಿಗ್ತಾರೆ. ದಟ್ಸ್ ರಬ್ಬಿಶ್. ಅದಲ್ಲ ಪಾಯಿಂಟ್. ಪಾಯಿಂಟ್ ಈಸ್ ಮಾನವೀಯತೆ ಒಂದು ಭಾಗ ಅಷ್ಟೆ. ಇಲ್ಲಿ ನೋಬಡಿ ಈಸ್ ಆನ್ಸರಿಂಗ್. ಯಾರೂ ನನಗೊಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತಿಲ್ಲ ಅಂತಂದರೆ, ಹಾಂ ಸರ್, ಪ್ರೆಸಿಡೆಂಟ್ ಆ್ಯಂಡ್ ಪ್ರೊಪ್ರೈಟಿ ಇಲ್ಲ ಇದರಲ್ಲಿ. ಇದು ಇಂತಹ ನಡವಳಿಕೆ ಒಂದು ರಾಜ್ಯ ಸರ್ಕಾರದ್ದು ನಾವು ಹಿಂದೆ ನೋಡಿಲ್ಲ. ನಾಳೆ ಏನಾದೀತು ಇಂತಹ ನಡವಳಿಕೆಗಳಿಂದ ಅಂತ ಆ ಪ್ರಶ್ನೆ ಬರುತ್ತೆ. ಅದು ಬಂದಿರೋ ಪ್ರಾಬ್ಲಮ್ ಇಲ್ಲಿ. ಹೌದು, ನೀವು ಮಾಡಿದ್ದೇ ರಾಂಗ್. ಅದು ನನ್ನ ಪ್ರಕಾರ ಒಂದು ವೇಳೆ ಮಾಡಲೇಬೇಕು ಮಾನವೀಯತೆ ಅನ್ನೋದಿದ್ದರೆ ಪಕ್ಷದ ವತಿಯಿಂದ ಮಾಡಿಸ್ಬೇಕಾಗಿತ್ತು. ರಾಹುಲ್ ಗಾಂಧಿ ಸರ್ಕಾರದ ವತಿಯಿಂದ ಅಲ್ಲ. ಈವನ್ ರಾಹುಲ್ ಗಾಂಧಿ ಹ್ಯಾಸ್ ಮಿಸರಬಲಿ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ಈ ಪ್ರೊಪ್ರೈಟಿಗಳನ್ನು. ಯಾವ ರೀತಿ ತೀರ್ಮಾನ ತಗೋಬೇಕು ಅದು ಗೊತ್ತಾಗಬೇಕಾಗಿತ್ತು. ನನಗೆ ಭಾಳ ಸರ್ಪ್ರೈಸ್ ಆಗ್ತಿರೋದು ಇದರಲ್ಲಿ ದಿ ಸೋ ಕಾಲ್ಡ್ IFS ಆಫೀಸರ್ಗಳು, ಫಾರೆಸ್ಟ್ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು. ಹೌ ಡಿಡ್ ಯು ಪೀಪಲ್ ಅಲೋ ದಿಸ್? ನೀವೆಂಗೆ ಅಲೋ ಮಾಡಿದ್ರಿ? ನೀವೇನು ತಾಳಕ್ಕೆ ಕುಳಿಯುವ, ನೆನ್ನೆ ಯಾರು ಆಫೀಸರ್ ಹೇಳ್ದಂಗೆ ಕೈ ಮುಗಿಯುವ ಜೀತದಾಳಗಳ ನೀವು? ಏನಕ್ಕೆ ಕುಣಿದ್ರಿ ನೀವು? ನನಗೆ ಅರ್ಥ ಆಗ್ತಿಲ್ಲ. ಫೈಲ್ ಮೇಲೆ ಬೇರೆದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂಡಿದ್ದಕ್ಕೆಲ್ಲ ಕೊಯ್ರಿ ಹಾಕ್ಕೊಂಡು ಕೂತ್ಕೊತೀರಿ. ಇದನ್ನು ಹೆಂಗೆ ಪಾಸ್ ಮಾಡಿದ್ರಿ ನೀವು? ಹೇಳಬೇಕು ತಾನೇ ಯಾರೊಬ್ಬರು.
ನೋ ಇಟ್ಸ್ ಬ್ಯಾಡ್, ನಾವು ವಿ ಶುಡ್ ನಾಟ್ ಗಿವ್ ಇಟ್ ಅದನ್ನು. ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೆ ಡೇಂಜರ್. ಮೂರನೇದು, ರಾಹುಲ್ ಗಾಂಧಿ ನಮ್ಮ ರಾಜ್ಯಕ್ಕೆ ಫೋನ್ ಮಾಡೋದಲ್ಲ, ಪಿಣರಾಯಿ ವಿಜಯನ್ಗೆ ಫೋನ್ ಮಾಡಬೇಕಾಗಿತ್ತು. ಸ್ನೇಹಿತರಲ್ವಾ, ನಮ್ಮ ರಾಜ್ಯಕ್ಕಲ್ಲ ಫೋನ್ ಮಾಡಬೇಕಾಗಿದ್ದವರು. ಹೌದು. ಆ್ಯಂಡ್ ರಾಹುಲ್ ಗಾಂಧಿಗೂ ಆ ಸಾಮಾನ್ಯ ಜ್ಞಾನ ಅನ್ನೋದು ಇರಬೇಕಾಗಿತ್ತು, ಆನೆ ಎಲ್ಲಿ ಬೇಕಾದರೂ ಬರಬಹುದು ಅನ್ನೋದು. ಹಾಗಾಗಿ ಸಾವೇ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಹಾಗಾಗಿ ಪಿಣರಾಯಿ ವಿಜಯನ್ಗೆ ಫೋನ್ ಮಾಡಬೇಕಾಗಿತ್ತು ಅವರು. ಫೋನ್ ಮಾಡಿ ಕಾಂಟ್ ಯು ಗಿವ್ ಸಮ್ ಕಂಪನ್ಸೇಷನ್, ಇಟ್ಸ್ ಆಲ್ಸೋ ನನ್ನ ಕಾನ್ಸ್ಟಿಟ್ಯೂನ್ಸಿ ಅದು ಅಂತ ಹೇಳಬೇಕಿತ್ತು. ಕರ್ನಾಟಕ ಏನು ಫ್ರೀ ಆಗಿದೆಯಾ ಸರ್ ಎಲ್ಲದಕ್ಕೂ ಇಲ್ಲಿಂದ ಎಕ್ಸಾಕ್ಟ್ಲಿ. ಆದ್ದರಿಂದ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಕಮಿಟೆಡ್ ಎ ಬ್ಲಂಡರ್ ಅಡ್ಮಿನಿಸ್ಟ್ರೇಟಿವ್ಲಿ. ಮಾನವೀಯತೆ ಪ್ರಶ್ನೆ ಬೇರೆ. ಸೊ ಇದರಿಂದ ಏನಾಗತ್ತೆ ನಾಳೆ? ಸಹಜವಾಗಿ ಎಲ್ಲರೂ ಇದನ್ನೇ ಕೇಳಕ್ಕೆ ಬರ್ತಾರಲ್ಲ. ಎಕ್ಸಾಕ್ಟ್ಲಿ. ನಾಳೆ ರಿಪೀಟ್ ಆದರೆ ಏನು ಮಾಡ್ತೀರಿ? ಆಲ್ ರೈಟ್, ಇವತ್ತೇನೋ ಒನ್ ಆಫ್ ದ ಕೇಸ್ ಅಂತ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂದ್ಕೊಳ್ಳಿ. ನಾಳೆ ರಿಪೀಟ್ ಆದರೆ ಏನು ಮಾಡ್ತೀರಿ? ಇದೇ ಆನೆ ವಾಪಸ್ ಅಲ್ಲಿಗೆ ಹೋಗಲ್ಲ, ರೊಚ್ಚಿಗೇಳಲ್ಲ ಅಂತ ನಿಮ್ಗೆ ಹೇಳಿರೋರು ಯಾರು? ಆ ಥರದ್ದು ಯಾವ ಷರತ್ತು? ಅಥವಾ ಹೊಸ ಆನೆ ಬಂದು ರೊಚ್ಚಿಗೇಳಲ್ಲ, ಮಸ್ತಕ್ಕೆ ಬರಲ್ಲ ಅದು ಆನೆ ಅಂತ ಯಾರು ಹೇಳೋದು? ಹೆಂಗೆ ಹೇಳೋದು ನಾವು? ಅದನ್ನ ಯಾರು ಶರ ಬರೆಯೋಕ್ಕಾಗಲ್ಲ. ಬಿಕಾಸ್ ಕಂಡ್ರೆ ಭೀಮಣ್ಣಕ್ಕೆ, ಸಾರಿ ಈಶ್ವರ. ತಂದೆ ಹೆಸರೇ ಬಂದ್ಬಿಡ್ತು ನನಗೆ. ಈಶ್ವರ ಕಂಡ್ರೆ ಅಲ್ಲ, ಅವ್ರ ತಂದೆ ಭೀಮಣ್ಣ ಕಂಡ್ರೆ ಅವರು, ಅದು ಯಾಕೋ ಅವ್ರ ಅವ್ರ ಹೆಸರು ಬಂದ್ಬಿಡ್ತು ಬಾಯಿಗೆ. ಈಶ್ವರ ಖಂಡ್ರೆ ಅವರು ಹೇಳ್ದಂಗೆ ನಮ್ಮ ರಾಜ್ಯದಲ್ಲಿ ಅರಣ್ಯ ಕಡಿಮೆ ಆಗಿದೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಾಳೆ ಆ ಕಡೆಗೆ ಹೋಗಲ್ಲ ಅಂತ ಹಿಂಗೆ ಹೇಳೋಣ? ಹೋಗ್ಲೇಬೇಕಾಗ್ಬೋದು. ಆಗೇನು ಮಾಡ್ತೀರಿ? ಅದು ಮತ್ತೆ ವಯನಾಡೆ ಆದರೆ ಏನು ಮಾಡಬೇಕು? ಪರಿಹಾರ ಕೊಟ್ಕೊಳ್ತಾ ಕೂತ್ಕೋಬೇಕು. ನಾನ್ಸೆನ್ಸ್. ಮೂತಿ ಹೊಡೆದಾಕ್ಬಿಡ್ಬೇಕು ಅವಾಗ ಅವನಾರು ಕೊಟ್ಟವನಿಗೆ. ಅದೇನು ಕೊಟ್ಬಿಡ್ತಾರೆ ಇವ್ರು? ತಾತನ ಮನೆ ದುಡ್ಡ ಹಂಗಾರೆ? ಇವಾಗ ಒಂದು ಕೊಟ್ಟ ಮೇಲೆ ಉಳಿದದಕ್ಕೂ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ವಸೂಲಿ ಮಾಡ್ಬೇಕದನ್ನೀಗ ಹೆಚ್ಚಿಗೆ ಮಾತಾಡಿದ್ರೆ ಇವ್ರು ಹಂಗಾರೆ. ಹಾಗಾಗಿ ಮಾಡಬಾರ್ದಿತ್ತು. ಕೇರಳ ಸರ್ಕಾರ 10 ಲಕ್ಷ ಕೊಡ್ತೀವಿ ಅಂದಿದ್ರೆ ಇನ್ನೂ ಕೊಟ್ಟಿಲ್ವಂತೆ, ಕೊಡ್ತೀವಿ ಅಂತ ಹೇಳಿದಾರಂತೆ. ಅವ್ರು ಇನ್ನೂ ಕೊಟ್ಟಿಲ್ಲ. ನೀವು ಅದಕ್ಕಿಂತ ಮೊದಲು 15 ಲಕ್ಷ ಹ್ಯಾಕ್ ಕೊಟ್ರಿ ನೀವು? ರಾಹುಲ್ ಗಾಂಧಿ ಹೇಳಿದ್ರಲ್ಲ ಸರ್. ರಾಹುಲ್ ಗಾಂಧಿ 1000 ಹೇಳ್ತಾರೆ, ಅವ್ರಿಗೇನು ಹೋಗ್ಬೇಕು ಹೇಳಕ್ಕೆ? ಹಾಗಾಗಿ ಇಟ್ಸ್ ಎ ಬ್ಯಾಡ್ ಡಿಸಿಷನ್. ಪ್ರೆಸಿಡೆಂಟ್ ವಿಚಾರದಲ್ಲಿ ನೀವು ಮಾಡಿಕೊಂಡಿರೋದು ಮೂರ್ಖತನದ ಪರಮಾವಧಿ, ಅದು ಅಷ್ಟೇ. ಮೋದಿ ವಿಷಯದಲ್ಲಿ ಸಂಸದರೆಲ್ಲ ಮಂಡಿ ಊರ್ತಾರೆ ಅಂತ ಹೇಳ್ತಾರೆ, ಹಾಗಾದ್ರೆ ಇವ್ರು ಮಾಡಿದ್ದು ಅದೇ. ಎಲ್ಲ ಪಾರ್ಟಿ, 2 ರಾಷ್ಟ್ರೀಯ ಪಕ್ಷಗಳು ತೆವಳಿ ಬೆನ್ನು ಮೂಳೆ ಇಲ್ಲದೆ ಬಗ್ಗಿ ನಿಲ್ಲುವವೇ. ಅನುಮಾನನೇ. 2 ರಾಷ್ಟ್ರೀಯ ಪಕ್ಷಗಳದ್ದು ಗ್ರಾಚಾರ ಅದೇನೆ. ಸುಮ್ಮನೆ ಅವ್ರಿಗೆ ಬಂದಾಗ ಇವರು ಪುಫ್ 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 ಅಂತ ಪಂಪ್ ಪಡ್ಕೊಂಡು ಅದೇ ಉಬ್ಬಿಸ್ಕೊಂಬರ್ತಾರೆ. ಇವ್ರದ್ದು ಬಂದಾಗ ಅವ್ರು ಬರ್ತಾರೆ, ಅವ್ರದ್ದು ಬಂದಾಗ ಅವ್ರು ಬರ್ತಾರೆ ಅಷ್ಟೇ. ಇಬ್ಬರದು ಅದೇ ರೋಗಾನೇ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಮಾಡಿದ ಹಾಗಿದ್ರೆ ಒಂದು ರಾಜಕೀಯ ಹೋರಾಟ, ಅದು ರಾಜ್ಯದ ಪರವಾಗಿ ಹಿತ ಇರಲಿಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಸರಿ, ಅಗ್ರಿ. ನಾವು ಲಾಜಿಕ್ನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮ ತೆರಿಗೆನೇ ಪ್ರಿಯಾರಿಟಿನೇ ರಾಂಗ್. ಇದು ಸರ್ಕಾರಕ್ಕೆ ತಪ್ಪಿದು. ಯಾಕಂದರೆ ನಾಳೆ ಆಗಬಾರದು ಇನ್ನೊಂದು ಸರಿ. ಇದು ಬರೀ ಘಟನೆ ಆಗಿಬಿಡ್ಬೋದು, ಹೇಳಕ್ಕೆ ಬರಲ್ಲ ವನ್ಯಜೀವಿನಲ್ಲಿ. ಯಾಕೆ? ವೈ ಓನ್ಲಿ ಆನೆ? ನಾಗರೊಳೆ ಪ್ರದೇಶದಿಂದ ಎಲ್ಲಿಂದಾದ್ರೂ ನಾಳೆ ಒಂದು ಹುಲಿನೇ ವಲಸೆ ಹೋಗ್ಬೋದು. ಅದು ಇಲ್ಲಿದೆ ಅಲ್ಲಿದೆ ಅಂತ ಎಲ್ಲಿಂದಾನಾದ್ರೂ ಒಂದು ಅದೆಲ್ಲ ಬಂಡೀಪುರದಿಂದಾನೋ ಎಲ್ಲಿಂದಾನೋ ಒಂದು ಹುಲಿನೇ ಹೋಗ್ಬೋದಪ್ಪ, ಎಲ್ಲ ಆ ಕಡೆಯಿಂದ ಹುಲಿನೇ ಹೊಡೆದಾಕ್ಬೋದು. ಯಾರ್ದಾರು ಮನೆಗೆ ಹೋಗ್ಬಿಟ್ಟು ನುಗ್ಗುಬಿಟ್ಟ ಮೇಲೆ ಆಗೇನು ಮಾಡ್ತೀರಿ? ಆದ್ದರಿಂದ ನಾನ್ಸೆನ್ಸನ್ನು ನಿಲ್ಲಿಸ್ಬೇಕು, ಅಷ್ಟೇ ಬೇಕಾಗಿರೋದು. ಈಗ ನಾಳೆ DK ಶಿವಕುಮಾರ್ ಅವರು ನನಗೆ ಗೊತ್ತಿಲ್ಲ ಅಂತಂದ್ರಲ್ಲ, ಈಗ ನಿಮ್ಗೆ ಗೊತ್ತಾಗಿದೆಯಲ್ವ ಎಲ್ಲ ನ್ಯೂಸು? ಗೊತ್ತಾಗಿರ್ಲೇಬೇಕು. ತಮಿಳ್ನಾಡಿಂದ ರೆಗ್ಯುಲರ್ ಆಗಿ ಆನೆಗಳು ಬರುತ್ತವಲ್ಲ ನಮ್ಮ ಕರ್ನಾಟಕದ ಒಳಗೆ ಅತ್ತಿಬೆಲೆ ಕಡೆಯಿಂದ ಬರ್ತಾ ಇರುತ್ತೆ. ನಾಳೆ ಸ್ಟಾಲಿನ್ಗೆ ಫೋನ್ ಮಾಡಿಬಿಟ್ಟು ಕೊಡಿಸ್ತೀರಾ? ರಾಹುಲ್ ಗಾಂಧಿ ಆ್ಯಂಡ್ ಟೀಮು ಸ್ಟಾಲಿನ್ಗೆ ಫೋನ್ ಮಾಡಿಬಿಟ್ಟು ಕೊಡಿಸಿ, ಪರಿಹಾರ ನೋಡೋಣ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೇ ತಾನೇ. ನಿಜ. ಅಂದರೆ ಶಿವಕುಮಾರ್ ಅವರು ನೀವಾತ ನಿಮ್ಮ ಬ್ರದರ್ದು MP ಕಾನ್ಸ್ಟಿಟ್ಯೂನ್ಸಿ ಲೆಕ್ಕ ಹಿಡಿದ್ರೆ ಸುರೇಶ್ದು, ನೀವು ಫೋನ್ ಮಾಡಿದ್ರೆ ಕ್ಯಾರೇನಲ್ಲ ಹಂಗಾರೆ ನೀವು ಪವರ್ಫುಲ್ ಅಲ್ಲ. ನೀವಿಬ್ಬರು ಫೋನ್ ಮಾಡಿಬಿಟ್ಟು ರಾಹುಲ್ ಗಾಂಧಿಗೆ ಹೇಳಿಸ್ಬಿಟ್ಟು ಅಥವಾ ಡೈರೆಕ್ಟಾಗಿ ಸ್ಟಾಲಿನ್ಗೆ ಫೋನ್ ಮಾಡಿಬಿಟ್ಟು ಕೊಡಿಸಿ ನೋಡೋಣ, ನಾಳೆ ಏನಾರು ಹೆಚ್ಚು ಕಡಿಮೆ ಆದ ತಮಿಳ್ನಾಡಿಂದ ಆನೆಗಳು ಬಂದಾಗ ಬರುತ್ತಲ್ಲ ಅಲ್ಲಿ ಆನೆಗಳು. ನಿಯಮ ಎಲ್ರಿಗೂ ಒಂದೇ ಅನ್ನೋದಾದ್ರೆ ಮತ್ತೆ ಕೊಡಿಸ್ಬೇಕು. ದಾಟ್ ಫೂಲಿಶ್ನೆಸ್ಸನ್ನು ಡಿಫೆಂಡ್ ಮಾಡಬೇಡಿ. ಎಸ್. ಕೇರಳ ವ್ಯಕ್ತಿ ಸಾವಿಗೆ ಪರಿಹಾರ ನೀಡಿದ ಕರ್ನಾಟಕ ಸರ್ಕಾರದ ವಿರುದ್ಧ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧೈರ್ಯವಾಗಿ ಪ್ರಶ್ನಿಸಿ ಹ್ಯಾಶ್ಟ್ಯಾಗ್ ಮೂಲಕ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಆನೆ ಜಟಾಪಟಿ ಧೈರ್ಯವಾಗಿ ಪ್ರಶ್ನಿಸಿ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ನಲ್ಲಿದೆ. ಕರ್ನಾಟಕದ ತೆರಿಗೆ ದುಡ್ಡು ರಾಹುಲ್ ಗಾಂಧಿ ಕ್ಷೇತ್ರಕ್ಕೆ ಯಾಕೆ? ನನ್ನ ತೆರಿಗೆ ನನ್ನ ಹಕ್ಕು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅರಣ್ಯ ಸಚಿವರು ರಾಹುಲ್ ಗಾಂಧಿಗೆ ಬರೆದ ಪತ್ರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಈ ವಿವಾದದ ಬಗ್ಗೆ ವನ್ಯಜೀವಿ ತಜ್ಞರು ಪ್ರತಿಕ್ರಿಯಿಸಿದ್ದಾರೆ. ಈ ರೀತಿ ಪರಿಹಾರ ಕೊಟ್ಟಿದ್ದನ್ನ ಈವರೆಗೂ ಕಂಡೇ ಇಲ್ಲ ಅಂತ ರಮೇಶ್ ಬೆಳಗೆರೆ
ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಮಧ್ಯೆ 2022 ನವೆಂಬರ್ 1ರಂದು ಕಾಡಾನೆಗೆ ಬಲಿಯಾಗಿದ್ದ ಸಕಲೇಶಪುರದ ಹೆಬ್ಬನಹಳ್ಳಿಯ ಮನು ಕುಟುಂಬ ನಮಗೂ 15 ಲಕ್ಷ ಪರಿಹಾರ ಕೊಡಿ ಅಂತ ಇದೀಗ ಬೇಡಿಕೆ ಇಟ್ಟಿದ್ದಾರೆ. ಮನು ಸಾವನ್ನಪ್ಪಿದ ಸಂದರ್ಭದಲ್ಲಿ ಇದ್ದಂತಹ ನಿಯಮಗಳ ಪ್ರಕಾರ 7.5 ಲಕ್ಷ ಅವರು ಕೊಟ್ಟಿದ್ರು. ಈಗ ಡಿಸೆಂಬರ್ 15ರ ನಂತರದಲ್ಲಿ ಈ ಒಂದು ಅಮೌಂಟ್ ಡಬಲ್ ಆಯಿತು. ನಮಗೂ ಅದರ ಪ್ರಕಾರವಾಗಿ ಕೊಡಿ ಅಂತ ಭರವಸೆ ಕೊಟ್ಟಿದ್ರು ಈ ಹಿಂದೆ ಬೊಮ್ಮಾಯಿ ಅವರು. ಈಗ ಅದನ್ನು ಉಳಿಸ್ಕೊಳ್ಳಿ ಅಂತ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕರ್ನಾಟಕ ರಿಜಿಸ್ಟ್ರೇಷನ್ ಕೇರಳ ರಿಜಿಸ್ಟ್ರೇಷನ್ ಅಂತ ಇರೋದಿಲ್ಲ. ಆನೆಗಳು ಸ್ವಚ್ಛಂದವಾಗಿ ಓಡಾಡ್ತಕ್ಕಂಥ ಪ್ರಾಣಿಗಳು. ಈಗ ಒಂದು ಆನೆನ ಎಲ್ಲಿಂದನೋ ಎಲ್ಲಿಗೋ ತೊಗೊಂಡು ಬಂದು ಬಿಟ್ಟಿದ್ದೀವಿ ಅನ್ನೋ ಒಂದು ಲೆಕ್ಕಾಚಾರ ನಮಗೆ ಗೊತ್ತಿರೋದ್ರಿಂದ ಇದು ಕರ್ನಾಟಕದಿಂದ ಬಂದು ಅಂತ ಆಯಿತು. ಬೇರೆ ಆನೆಗಳು ಕರ್ನಾಟಕದಿಂದ ಕೇರಳಕ್ಕೆ ಹೋಗುತ್ತಲ್ಲ, ಅದನ್ನ ಹೆಂಗೆ ಕಂಡು ಹಿಡಿತೀರಿ ನೀವು? ಹಿಡಿದಿರೋ ಆನೆಗೆ ಈ ಥರ ಕಂಪನ್ಸೇಷನ್ ಕೊಟ್ಟಿರೋದು ಈಗ ನಾನು 23 ವರ್ಷದಿಂದ ನಾವು ಈ ಫೀಲ್ಡಲ್ಲಿ ಇರೋದ್ರು ನಾನು ನೋಡಿಲ್ಲ. ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಪ್ರೆಷರ್ಗೆ ಸಿಕ್ಕೊಂಡು ನಮ್ಮ ಕರ್ನಾಟಕದವ್ರು ಮಾಡ್ದಂಗೆ ಆಗಿದೆ ಅಷ್ಟೇ. ನನಗನ್ಸುತ್ತೆ ಅದು ಅವಶ್ಯಕತೆ ಇರಲಿಲ್ಲ ಅಂತ. ಇದೇ ಫಸ್ಟ್ ಅಂತ ಅಲ್ಲ, ಇದೇ ಫಸ್ಟು ನಮಗೂ ಗೊತ್ತು, ನಮಗೇನು ಗೊತ್ತಿಲ್ಲದೆ ಇರೋದಲ್ಲ. ಮತ್ತು ಇದೆ ಈ ರೀತಿ ಆನೆಗಳ ಕಡೆಯಿಂದ ಆ ಕಡೆಗೆ ಹೋಗೋದು ನಮಗೇನು ಅದು ಹೊಸದು ಅಲ್ಲ. ಟ್ರಾನ್ಸ್ಲೊಕೇಶನ್ ಆಫ್ ಎಲಿಫೆಂಟ್ಸ್ ಅನ್ನೋ ಕಾನ್ಸೆಪ್ಟು ಇವತ್ತು ನೆನ್ನೆದು ಅಲ್ಲ. ಟ್ರಾನ್ಸ್ಲೊಕೇಶನಲ್ಲಿ ಅಂದರೆ ಆನೆಗಳ ಸಂಖ್ಯೆ ಒಂದು ಸೀಮಿತ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾದಾಗ ಬೇರೆ ಕಡೆಗೆ ಬಿಡುವುದು, ಅಥವಾ ಜನಸಾಮಾನ್ಯರು ಜನಸಾಂದ್ರತೆಯುಳ್ಳ ಪ್ರದೇಶಕ್ಕೆ ಬಂದು ಹಾವಳಿ ಮಾಡ್ತಾ ಇದೆ ಎಂದಾಗ, ಸ್ವಲ್ಪ ರೋಗ್ ಎಲಿಫೆಂಟ್ಸ್ ಥರ ಆಡ್ತಾ ಇವೆ ಎಂದಾಗ ಅವನ್ನು ಹಿಡಿದು ತಂದು ಬೇರೆ ಕಡೆಗೆ ಬಿಡೋದು ಇವತ್ತಿಂದೇನಲ್ಲ. ಟ್ರಾನ್ಸ್ಲೊಕೇಶನ್ ಆಫ್ ಎಲಿಫೆಂಟ್ಸ್ ಅನ್ನೋ ಈ ತಂತ್ರಜ್ಞಾನ ಏನಿದೆ ವನ್ಯಜೀವಿನವರು ಅಥವಾ ತಜ್ಞರೆಲ್ಲ ಮಾಡ್ಕೊಂಡಿರೋದು ಇದು ಹಳೆಯ ಕಾಲದ್ದು, ಅದೇನು ಹೊಸದಲ್ಲ ಅದು. ಆದರೆ ಈ ಪರಿಹಾರದ ವ್ಯವಹಾರ ಸರಿ ಇಲ್ಲ, ಅಷ್ಟು ಮಾತ್ರ. ನಾನು ಹೇಳಬಲ್ಲೆ. ಇನ್ನು ಅವ್ರು 7.5 ಲಕ್ಷ ಕೊಟ್ಟವ್ರಿಗೆ 15 ಲಕ್ಷ ಕೇಳಿದ್ದಾರೆ. ನನ್ನ ಪ್ರಕಾರ ಕೊಡ್ಲಿಕ್ಕಿಲ್ಲ ಅವರು. ರೂಲ್ ಪ್ರೀ ರೂಲ್ ಅದು, ಇದು ಪೋಸ್ಟ್ ರೂಲ್. ಇದು ಒಂದು ತಿಂಗಳಲ್ಲಿ ಅಷ್ಟೇ ಡಿಫ್ರೆನ್ಸ್ ಆಗೋಗಿದೆ. ಮಾನವೀಯತೆಯಿಂದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ಫ್ಲೂಯೆನ್ಸ್ ಮಾಡಿ ಈಶ್ವರ್ ಖಂಡ್ರೆ ಅವ್ರಿಗೆ ರಾಹುಲ್ ಗಾಂಧಿಗೆ ಏನಾದ್ರು ಮಾಡಿಸ್ಬಿಟ್ಟು ಒಂದು ಫೋನ್ ಮಾಡಿಸ್ರಿ, ಯಾರು ಒಬ್ರು ಶಂಕದಿಂದ ಬಂದ್ರೇನೆ. ಡಿ ಕೆ ಸುರೇಶ್ ಒಬ್ಬರೇ ಇರೋದು MP, ನೀವೇ ಮಾಡ್ರಿ ಒಲಿ. ರಾಹುಲ್ ಗಾಂಧಿ ಅವ್ರಿಗೆ ಫೋನ್ ಮಾಡಿಸಿ ಹೊಡಿಸ್ರಿ ಒಂದು ಫೋನ್ ಹೇಳ್ತೀನಿ ಈಶ್ವರ್ ಖಂಡ್ರೆ ಅವ್ರಿಗೆ. ಮಾನವೀಯತೆ ದೃಷ್ಟಿಯಿಂದ ತುಳಿತಕ್ಕೆ ಒಳಗಾದವರು ಮೇಡಮ್ಮು, ತುಳಿತಕ್ಕೆ ಒಳಗಾದವರು ಇಲ್ಲೂ ಇದ್ದಾರೆ. 1 ತಿಂಗಳು ತಾನೆ ಮಾನವೀಯತೆ ಮೇಲೆ ಕೊಡಿ ನೋಡೋಣ. ಈಗ ಬೇರೆ ರಾಜ್ಯಕ್ಕೆ ಕೊಡ್ತೀರಿ, ಬೇರೆ ರಾಜ್ಯಕ್ಕೆ ಕೊಡ್ತೀರಿ ಅಂದ ಮೇಲೆ ಕೊಡಿ, ಯಾರು ಬೇಡ ಅಂದವ್ರು ನಿಮ್ಮನ್ನ. ಇಟ್ಸ್ ಎ ಬ್ಯಾಡ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್. ನನ್ನ ಪ್ರಕಾರದಲ್ಲಿ ಆಡಳಿತಾತ್ಮಕವಾಗಿ ಅಧಿಕಾರಿಗಳು ಬಿಟ್ಟಿದ್ದು ತಪ್ಪು, ಅಧಿಕಾರದಲ್ಲಿರೋರು ಅದಕ್ಕೆ ಒಪ್ಪಿದ್ದು ತಪ್ಪು, ಈ ಅಧಿಕಾರದಲ್ಲಿರೋರಿಗೆ ಫೋನ್ ಮಾಡಿ ರಾಹುಲ್ ಗಾಂಧಿ ಹೇಳಿದ್ದು ತಪ್ಪು, ಮತ್ತು ಆ KC ವೇಣುಗೋಪಾಲ್ ಎಂಬ ವ್ಯಕ್ತಿ ಅದನ್ನು ಕನ್ವೆ ಮಾಡಿ ಮಾಡಿಸಿದ್ದು ಶತತಪ್ಪು. ಯಾರೊಬ್ರು ಯೋಚನೆ ಮಾಡಿ ಅಷ್ಟೇ. ಈಗ ಇದಕ್ಕೆ ಹೋಗೋಣ, ಹಳೆ ಗಲಾಟೆಗೆ. ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ, ಸಾಲನ್ನು ಬದಲಾಯಿಸಿದ ಸರ್ಕಾರ. ಈಗ ಎಲ್ಲ ಕಡೆ ಪ್ರತಿಭಟನೆ ಆಯ್ತಲ್ಲ, ಸರಿ BJP ಅವರೆಲ್ಲ ಮಾಡಿದ್ದಾರೆ, ಸರ್ಕಾರದ ನಡೆ ಸರಿ ಇಲ್ಲ, ನಿಮ್ಮನ್ನು ಹಿಂಗೆ ಬಿಟ್ಟರೆ ವಿಧಾನಸೌಧದ ಮೇಲಿರುವ ಘೋಷವಾಕ್ಯವನ್ನು ಬದಲಾಯಿಸ್ಬಿಡ್ತೀರಿ ನೀವು ಅಂತ ಯಾರೋ ಶಾಸಕ ಚೆನ್ನಬಸಪ್ಪ. ಸರಿ, ಇದೆಲ್ಲ ಆದಮೇಲೆ ಪ್ರಧಾನ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಚ್ಚೆತ್ತು ನಿನ್ನೆ ರಾತ್ರಿ 11:40 ಟೆಲಿಗ್ರಾಮ್ ಅಂತಾರೆ, ಅದೊಂದೇನೋ ಒಂದು ಪ್ಲಾಟ್ಫಾರ್ಮ್ ಗ್ರೂಪ್ನಲ್ಲಿ ಒಂದು ಹಾಕಿದಾರಂತೆ. ಈ ವಾಕ್ಯ ಎಲ್ಲ ಬದಲಾಯಿಸ್ಬಿಡಿ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನೇ ಮುಂದುವರಿಸ್ಕೊಂಡು ಹೋಗ್ಬಿಡಿ ಅಂತ. ಆಮೇಲೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಿದ್ದಾರೆ ಅವರು. ಇದಂಗೆ ಅದು ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಗಾದೆ. ಇದಷ್ಟೇ, ನಾನು ಮಾಡಿದ್ದೆ ಸರಿ ಅಂತ. ಎವ್ರಿ ಮರ್ಡರ್ ಹ್ಯಾಸ್ ಎ ಡಿಫೆನ್ಸ್ ಅಂದಂಗೆ ಪ್ರತಿ ಕೊಲೆಗೂ ಒಂದು ರಕ್ಷಣಾತ್ಮಕವಾಗಿ ಹೇಳಿಕೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅಂದಂಗೆ ಇದೊಂದು ಕೊಲೆ ಕೊಟ್ಟಿರೋ ಉತ್ತರ ಅಷ್ಟೇ. ನಾನು ತರಗತಿ ಒಳಗೆ ಸ್ಫೂರ್ತಿದಾಯಕ ವಾಕ್ಯ ಬರೆಯಕ್ಕೆ ಹೇಳಿದ್ದೆ, ಆದರೆ ಕೆಲ ಪ್ರಾಂಶುಪಾಲರು ಹೊರಗಡೆ ಬರೆಸ್ಬಿಟ್ಟಿದ್ದಾರೆ ಅಂತ ಅವರು ಆಪಾದನೆ ಮಾಡಿದ್ದಾರಂತೆ ಮಣಿವಣ್ಣನು. ಫಸ್ಟ್ ಆಫ್ ಆಲ್ ಸ್ಪೆಸಿಫಿಕ್ ಆರ್ಡರನ್ನು ಮಾಡದೆ ಬಾಯಿಗೆ ಬಂದಂಗೆ ಟೆಲಿಗ್ರಾಮು ವಾಟ್ಸಪ್ಪಲ್ಲಿ ಸರ್ಕಾರವನ್ನು ನಡೆಸೋದಾದರೆ ದೋಸ್ ಫೆಲೋಸ್ ಆರ್ ಇನ್ಎಲಿಜಿಬಲ್ ನನ್ನ ಪ್ರಕಾರದಲ್ಲಿ, ಮತ್ತು ಯೋಗ್ಯತೆ ಇಲ್ಲದವರು ಹೊರಗೋಗಬೇಕು. ವಾಟ್ಸಪ್ ಸರ್ಕಾರ ಟೆಲಿಗ್ರಾಮ್ ಸರ್ಕಾರ ಆಗಬಾರ್ದು. ಮರ್ಯಾದೆಯಿಂದ ಸರಿಯಾಗಿ ಆದೇಶಗಳನ್ನು ಹೊರಡಿಸೋದನ್ನು ಕಲ್ತ್ಕೋಬೇಕು ಆಡಳಿತದಲ್ಲಿದ್ದವರು. ವಾಟ್ಸಪ್ ಸರ್ಕಾರ ಆಗಲ್ಲ ಇದು, ಅಥವಾ ಟೆಲಿಗ್ರಾಮ್ ಸರ್ಕಾರ ಅಲ್ಲ ಇದು. ಕೂತ್ಕೊಂಡು ಫಸ್ಟ್ ಆಫ್ ಆಲ್ ಸ್ಪಷ್ಟವಾಗಿ ಆದೇಶ ಇಲ್ಲದೆ ಹೊರಡಿಸಿ, ಈಗ ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ ಅನ್ನೋಕ್ಕೆ ಹೋಗಿ ನಮ್ಮೂರ ಕಡೆ ಯಾವ್ದಾದ್ರು ಎಣ್ಣೆ ತೆಗಿಯೋ ಹಂಗೆ ಇದನ್ನ ಹೇಳ್ತೀನಿ, ಗಾಣದ್ದು ಮೈಗೆಲ್ಲ ಹಚ್ಕೊಂಬಂದುಬಿಡಿ ಸುಮ್ಮನೆ. ಹಾವೇರಿ ಧಾರವಾಡ ಸೇರಿ ಎಲ್ಲ ಕಡೆ ಇದನ್ನು ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಆಕ್ಷೇಪವೆತ್ತದ್ರಂತೆ ಈ ಅಧಿಕಾರಿಯವ್ರ ನಡೆಗೆ ಅಶೋಕ್ ಅವರು. ಅದಕ್ಕೇನೋ ಅಡ್ಡ ಮಾಡೋಕ್ಕೆ ಹೋದ್ರಂತೆ ದಿನೇಶ್ ಗುಂಡೂರಾವ್, ಪ್ರಿಯಾಂಕ ಖರ್ಗೆ.
ಸ್ಪೀಕರ್ ಲೈಟಾಗಿ ಕ್ಲಾಸ್ ತಗೊಂಡ್ರಂತೆ, ಅಶೋಕ್ ಮಾತಿಗೆ ಅವ್ರು ಸಹಮತ ವ್ಯಕ್ತಪಡಿಸಿದ್ರಂತೆ. ನಾವು ಇದು ಆದೇಶ ಮಾಡಿ ಬದಲಾವಣೆ ಮಾಡಿ ಅಂತ ಸರ್ಕಾರ ಆದೇಶ ಮಾಡಿಲ್ಲ ಅಂತ ಧೈರ್ಯವಾಗಿ ಪ್ರಶ್ನಿಸು ಸಾಲನ್ನ ಮಾದೇವ ಸಮರ್ಥನೆ ಮಾಡಿದ್ದಾರಂತೆ. ಯಾವನ್ರಿ ನಿಮ್ಗೆ ಹೇಳ್ದವನು ಧೈರ್ಯವಾಗಿ ಪ್ರಶ್ನಿಸಬೇಡಿ ಅಂತ? ಯಾರು ಹೇಳಿ ಯಾರ್ರೀ ನಿಮ್ಗೆ ಹೇಳಿರೋದು ಬರ್ಕೋಬೇಡಿ ಅದನ್ನು ಅಂತ? ಇನ್ನು ಮುಂದೆ ಮಕ್ಕಳೇ ಡಬಲ್ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬೇಕಾದ್ರೂ ಬರ್ಕೊಳ್ಳಿ. ತಿದ್ದೋ ಅವಶ್ಯಕತೆ ಇತ್ತು. ಟೀಚರ್ ಎದುರುಗಡೆ ಬಂದರೆ ಮುಖಕ್ಕೆ ರಾಚುವಂತೆ ಕೇಳು ಪ್ರಶ್ನೆ ಅಂತನಾರು ಬರ್ಕೊಳ್ಳಿ. ಇಷ್ಟ ಬಂದಂಗೆ ಬರ್ಕೊಳ್ಳಿ. ಯಾವನ್ ಕೇಳ್ದವನು ಬರ್ದಿದ್ದನ್ನು ಯಾಕ್ರಿ ಬದಲಾಯಿಸಿದ್ರೆ ಅದು ತಪ್ಪಿಲ್ಲ ಇದು ತಪ್ಪಿಲ್ಲ ಅಂತ ಏನು ಬಂಡತನ ಕೇಳೋಗ್ಬಿಟ್ಟಿದ್ದೀರ್ರಿ. ಎಲ್ಲನೂ ಡಿಫೆಂಡ್ ಮಾಡೋದು. ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡಿಸಿಲ್ಲ ನಾವು, ಅವರೇ ಹಾಕೊಂಡಿದ್ದಾರೆ ಅಂತ. ಅವರ ಯಾರು ಸೆಕ್ರೆಟರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿ, ನಾನು ನೋಡಿದ್ದೀನಿ ಪೂರ್ತಿ. ನಾನು ಹೇಳ್ತಾ ಇದ್ದೀನಿ ಹಾಕ್ರಿ, ನಾನೇ ಇದಕ್ಕೆ ಸೂಪರ್. ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟರಿ ಹೇಳಿರೋದು, ನಾನೇ ಸೂಪರ್, ಹಂಗೆ ಇದೆ ವರ್ಡಲ್ಲಿ, ನಾನು ಹೇಳಿದ್ದೇ ನಡಿಬೇಕು ಹಾಕ್ರಿ ಅಂತ. ಎಲ್ಲ ಕಡೆ ಹಾಕಿದ್ರು. ಯಾವ ಒಬ್ಬ ಅಧಿಕಾರಿ ಹಿಂಗ್ ಮಾಡ್ತಾನೆ ಅಂತ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ. ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗೆ ಪೇಂಟ್ ಹೊಡಿತಾರೆ. ಯಾಕೆ ಹೊಡಿಬೇಕು? ಯಾರ್ದು ದುಡ್ಡು ಇದು? ಯಾರು ಹಣ ಕೊಟ್ರು? ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ? ಈಗ ಪೇಂಟ್ ಹೊಡಿಯಕ್ಕೆ ಯಾರಿಂದ ಕೊಟ್ರು? ಪೇಂಟ್ ಹೊಡಿಯಕ್ಕೆ ಯಾರು? ಇದು ನವ್ಯವಹಾರ ಅಂತೀರೇನೋ? ಆಕ್ಷನ್ ತಗೊಬೇಕಲ್ಲ. ಇದು ಯಾವ್ದು ಅಕ್ರಮ? ಇದೆಷ್ಟು ಲೂಟಿ ಹೊಡೆದಿದ್ದೀರಾ ಅಂತ ನಾವು ಕೇಳಿದ್ರೆ ತಪ್ಪಾತತೆ. ಎಲ್ಲ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಮಥಿಂಗ್ ಇಸ್ ದೇರ್. ಸೊ ಆ ಅಧಿಕಾರಿ ಈ ರೀತಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕರ್ತವ್ಯ ಸಮಸ್ಯೆ ಜಾಸ್ತಿ ಆಗಿದೆ ಈಗ ನನಗೆ. ಆಯ್ತು, ನನಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಇರಬೇಕು, ಪರಮೇಶ್ವರ್ ಅವ್ರಿಗೆ ಅಧಿಕಾರ ಇರಬೇಕು, ದಿನೇಶ್ಗೂ ಕೊಡಬೇಕು, ಪ್ರಿಯಾಂಕಾ ಅವರು ಅದನ್ನ ಕಲಿಬೇಕು, ಅವರನ್ನು ಕಲಿಬೇಕು. ನಮ್ಗೆ ಅಧಿಕಾರ ಬೇಕು ಅಂತ ಕಲಿಬೇಕು. ಎಲ್ರಿ ಅಧಿಕಾರ ಇಲ್ಲ ಅಂತಾರೆ. ಅಧಿಕಾರ ಎಲ್ಲಿದೆ? ನೀವು ಬಿಟ್ಕೊಟ್ಬಿಟ್ರೆ ಅಧಿಕಾರ ನಿಮ್ಮ ಹತ್ರ ಎಲ್ಲಿದೆ? ಮಂತ್ರಿಗಳ ಹತ್ರ. ಅಧಿಕಾರಿಗಳೆಲ್ಲ ಮಾಡಿದ್ರೆ ಮಂತ್ರಿಗಳು ಏನ್ ಬೇಕು? ಉತ್ತಮ ಕೆಲಸ ಮಾಡ್ಲಿ. ಸಣ್ಣ ಇನ್ಸಿಡೆನ್ಸ್ ಸ್ಪೀಕರ್ ಅವ್ರು ಹೇಳ್ದಂಗೆ ಸಣ್ಣದು ಬಂದಾಗೆ ನಾವು ಬಲಿ ಹಾಕ್ಬೇಕು. ಸಣ್ಣದು ಬಂದಾಗೆ ಈ ತರ ನೋಡಿ. ಡಿ ಕೆ ಶಿವಕುಮಾರ್ ಅವ್ರು ನೋಡಿ ಹೆಂಗೆ ಒಂದು ಆದೇಶ ಇಲ್ದಿರೋ ಒಂದು ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ, ಗೊತ್ತಾ? ಕುವೆಂಪುರವರು ಇಡೀ ದೇಶದ ಶೂದ್ರ ಸಮುದಾಯಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿ. ಇಷ್ಟಕ್ಕೂ ಸರ್ಕಾರ ಕುವೆಂಪು ಅವರ ಕಾವ್ಯದ ಸಾಹಿತ್ಯದ ಯಾವ ಒಂದು ವರ್ಡನ್ನು ಕೂಡ ಒಂದು ಪದನು ಬದಲಾವಣೆ ಮಾಡಿ ಅಂತೇಳಿ ಸುತ್ತೋಲೆ ಆಗಲಿ ಸರ್ಕಾರ ಆಜ್ಞೆಯಲ್ಲಿ ಹೊರಡಿಸಿಲ್ಲ. ಆದರೆ ಕುವೆಂಪು ಅವರ ಅಭಿಮಾನಿಗಳು, ಅದರಿಂದ ಪ್ರೇರಣೆ ಆದವರು, ಮಕ್ಕಳಿಗೆ ಆ ಒಂದು ಗೌರವ ಬರಲಿ ಅಂತ ಯಾರು ಒಂದು ಮೀಡಿಯಾಗಳಲ್ಲಿ ಮಿನಿಸ್ಟರ್ ಈಸ್ ಲೈಯಿಂಗ್, ಸುಳ್ಳು ಮತ್ತು ಬೋಗಸ್ ಸ್ಟೇಟ್ಮೆಂಟು ಅಲ್ಲಿ ಸದನದಲ್ಲಿ. ಯು ಆರ್ ಡಿಫೆಂಡಿಂಗ್ ಒನ್ ಮರ್ಡರ್ ಟು ಅನದರ್ ಮರ್ಡರ್ ಅಷ್ಟೇ. ಇಲ್ಲ ಯು ಆರ್ ಇನ್ಕೇಪಬಲ್, ಆರ್ ನೀವು ಅಧಿಕಾರಿಗೆ ಸರೆಂಡರ್ ಆಗಿದ್ದೀರಿ, ಆರ್ ಯು ಹ್ಯಾವ್ ಲಾಸ್ಟ್ ಯುವರ್ ಬ್ಯಾಲೆನ್ಸ್ ಅಷ್ಟೇ ಈ ವಿಚಾರಕ್ಕೆ. ಇಷ್ಟೆಲ್ಲ ಗೊಂದಲ ಸರ್ಕಾರ ಮುಜುಗರ ತಂದವ್ರ ಮೇಲೆ. ಕುವೆಂಪು ಅವರಿಂದ ಪ್ರೇರಣೆಯಾಗಿ ಅಭಿಮಾನಿಗಳು ರಾಜ್ಯವ್ಯಾಪಿ ಒಂದು ಮುಂಜಾನೆ ಮಾರ್ನಿಂಗು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಕ್ರಾಂತಿ? ಹಂಗೆ ಯಾರಿಗೆ ಬಿಡ್ತಿರ್ರಿ ಇಂಥ ರೈಲನ್ನು? ಇಂಥ ರೈಲು ಬಿಡಬೇಡಿ ಸುಮ್ಮನೆ. ನೀವು ನಿಮ್ಮ ಅಧಿಕಾರಿ ಇಬ್ಬರು ಅದಕ್ಕೆ ಹೊಣೆಗಾರರೇ. ಬಟ್ ಅವ್ರ ವಿರುದ್ಧ ಏನೋ ಒಂದು ಕ್ರಮನೂ ತಗೊಳ್ಳಲ್ಲ. ತಗೊಳಕ್ಕಾಗಲಿಲ್ಲ ಅಂತಂದರೆ ದಟ್ ಶೋಸ್ ಶಕ್ತಿಹೀನ ಮಂತ್ರಿಗಳ ರಾಜ್ಯಭಾರ ಹೇಗಿದೆ ಅಂತ ತೋರಿಸುತ್ತೆ. ಅಧಿಕಾರಿಗಳು ಇವ್ರನ್ನ ಆಳ್ತಾ ಇದ್ದಾರೋ. ನಾನು ಈಗಲೂ ಹೇಳ್ತೀನಿ, ಸ್ಪೆಸಿಫಿಕ್ ಆರ್ಡರ್ ಕೊಟ್ಟು ಮಕ್ಕಳನ್ನು ಪ್ರಶ್ನೆ ಮಾಡುವಂತಹ ಮನೋಸ್ಥಿತಿಯನ್ನು ನಾವು ಬೆಳೆಸಬೇಕು. ವೈಜ್ಞಾನಿಕವಾಗಿ ಇರಬೇಕು ಮಕ್ಕಳು. ಹಾಗಾಗಿ ಅಲ್ಲಲ್ಲಿ ತರಗತಿಗಳ ಒಳಗಡೆನೋ ಎಲ್ಲೋ ಒಂದು ಕಡೆ ಈ ಥರದ ಘೋಷವಾಕ್ಯಗಳನ್ನು ಪ್ರದರ್ಶನ ಮಾಡಿ ಅಂತೆಲ್ಲ ಕಳಿಸಿದ್ದಿದ್ರೆ ಫೇರ್. ಅದು ಕಳಿಸಿದ ಮೇಲೆ ಯಾರೋ ಈ ಫ್ರಂಟಲ್ಲಿ ಬಂದು ಕುವೆಂಪುದಕ್ಕೆ ಚೇಂಜ್ ಮಾಡ್ಕೊಂಡು ಕೂತಿದ್ರೆ ಯಾವನೇ ನಿನಗೆ ಹೇಳಿದ್ದು ಅಂತ ಕೇಳ್ಬೋದಾಗಿತ್ತು. ನಿಜ, ಹಂಗಿಲ್ವಲ್ಲ. ಇದು ಹೆಂಗೆ ಅಂತಂದರೆ, ಈಗ ಮಜಾ ತಗೊಂಡ್ರಿ, ಮುಖಕ್ಕೆ ಬಿದ್ದ ತಕ್ಷಣ ಏಟು ಒರೆಸ್ಕೊಂಬಿಟ್ಟು ಇನ್ಯಾರ ಮೇಲೆ ಎತ್ತಾಕ್ಬಿಟ್ರಿ. ಮೇಕೆ ಮೊಸರನ್ನ ಅಷ್ಟೇ ಇದು ಕತೆ. ಯಾರು ಸಣ್ಣವರು ಅಷ್ಟೇ, ಯಾರು ಪಾಪ ತಗಲಾಕತ್ತಾರೋ ಅವ್ರು ಒರೆಸ್ಬಿಟ್ಟು ಹೋಗೋದು. ವಾಟ್ಸಪ್ಪಲ್ಲಿ ಕೆಲವರು ವಿರೋಧ ಮಾಡಿದ್ದಾರೆ. ಇಟ್ಸ್ ಫೈನಲ್ ಅಂತ ಕೂಡ ಇವ್ರು ಕಳಿಸಿದ್ದಾರೆ ಸರ್. ಯಾರು? ಮಣಿವಣ್ಣನವರು. ಅವ್ರಿಗೆ ಫೈನಲ್ ಆದ್ರೆ ಅವ್ರಿಗೂ ಒಂದು ಫೈನಲ್ ಮಾಡ್ಬೇಕು. ನಾನು ಅದಕ್ಕೆ ನಿನ್ನೆ ಕೇಳಿದ್ದಿದ್ದು, ನೀವು ಓದ್ಕೊಂಬಂದಿರೋಂಥ ಜಾಗದಲ್ಲಿ ಏನಾದರೂ ಈ ಥರದೊಂದು ಫೇಮಸ್ ಕವಿಗಾಗಿದ್ದರೆ ಏನಾಗ್ತಿತ್ತು? ಸುಮ್ಮನೆ ಒಪ್ಕೊಳ್ತಾ ಇದ್ರ? ಯಾಕೆ ಒಪ್ಕೋತಾ ಇದ್ದೀರಿ ಎಲ್ಲ ಒಬ್ಬ ಅಧಿಕಾರಿಯ ಮಾತನ್ನು? ಮಾದೇವಪ್ಪ, ಹ್ಯಾವ್ ಯು ಸರೆಂಡರ್ಡ್ ಆರ್ ವಾಟ್? ಎಸ್
ರಾಜ್ಯಪಾಲರ ಭಾಷಣ ಮೇಲೆ ನಡೆದ ಚರ್ಚೆಗೆ ಸಿಎಂ ಉತ್ತರ ನೀಡುವ ವೇಳೆ ತಮ್ಮ ಮಾತಿನುದ್ದಕ್ಕೂ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡ್ತಾ ಹೋದ್ರು. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿಲ್ಲ, ಬಿಜೆಪಿಯೇ ಸುಳ್ಳಿನ ಪಕ್ಷ ಅಂತ ಟೀಕಿಸಿದ್ರು. ಅನುದಾನ ತಾರತಮ್ಯವನ್ನು ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಸಂಸದ ಡಿಕೆ ಸುರೇಶ್ ವಿವಾದಾತ್ಮಕ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು. ವಿಪಕ್ಷಗಳ ಏನಿಲ್ಲ ಹಾಡಿಗೂ ಟಾಂಗ್ ಅನ್ನ ಕೊಟ್ಟರು. ಮುಖ್ಯಮಂತ್ರಿಗಳ ಪ್ರತಿ ಮಾತಿಗೂ ವಿಪಕ್ಷಗಳು ಅಡ್ಡಿ ಮಾಡಲು ಮುಂದಾದ್ವು. ಆದ್ರೆ ನೀವೆಲ್ಲ ಅಡ್ಡಿ ಮಾಡ್ತಾ ಇದ್ರು, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ರು. ಕೊನೆಗೆ ಸಿಎಂ ಉತ್ತರ ಖಂಡಿಸಿ ವಿಪಕ್ಷಗಳು ಜಂಟಿಯಾಗಿ ಸಭಾತ್ಯಾಗ ಮಾಡಿದ್ರು. ಮುಂಚಿತವಾಗಿ ವಾಕೌಟ್ ಮಾಡ್ಬಿಟ್ರಿ. ಅದ್ರಿಗೆ ಏನ್ ಗೊತ್ತಾಯ್ತು ನಿಮ್ಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಆಡು ಏನಿಲ್ಲ ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ. ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು? ನಮ್ಮ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜೀ. ಈಗ ಡಿ ಕೆ ಸುರೇಶ್ ಒಂದು ವೇಳೆ ಈ ತರ ಮಾಡಿದ್ರೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳ್ಬೇಕು? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ. ಅಲ್ಲೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? 44 ಜನ ಎಂಪಿಗಳು ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್. 25 ಜನ ಎಂಪಿ ಗೆದ್ದಾರೆ. 40 ಜನ ರಾಜ್ಯಪಾಲರು ಏನ್ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ಸತ್ಯವನ್ನೇ ಹೇಳಿದ್ದಾರೆ. ಬಿಜೆಪಿ ಅಂದ್ರೆ ಸುಳ್ಳು. ಇವೆಲ್ಲ ಪೊಲಿಟಿಕಲ್ಲು ಸೆಷನ್ಸ್ ಒಳಗಡೆ ನಡಿಬೇಕಾದ್ದೆ. ಬಟ್ ಸ್ಟಿಲ್ ನನಗನ್ನಿಸ್ತಿದೆ, ನಾನು ಮೊನ್ನೆ ಕೂತ್ಕೊಂಡು ಅದರದ್ದು ಬಜೆಟ್ ಆದ ಮೇಲೆ ಇಲ್ಲ ನಮ್ದೆಲ್ಲ ಮುಗಿದ ಮೇಲೆ ಕೂತ್ಕೊಂಡು ಡೀಟೇಲ್ ಆಗಿ ನೋಡ್ತಾ ಕೂತಿದ್ದೆ. ಆ್ಯಂಡ್ ಆಲ್ಸೋ ಕೆಲವು ಕಡೆ ಕೆಲವು ಡಾಟಾ ಎಲ್ಲ ಅಂಕಿಅಂಶ ಸಂಗ್ರಹ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ. ದೇರ್ ಸೀಮ್ಸ್ ಟು ಬಿ ಸಮ್ ಡೇಂಜರ್ ಆನ್ ಅವರ್ ಎಕಾನಮಿ ಇದ್ದಂಗೆ ಇದೆ ಸ್ಟೇಟಲ್ಲಿ. ತಕ್ಷಣ ಕಾಣಿಸ್ದೇ ಇರ್ಬೋದು, ನಿಮ್ಗಳಿಗೆ 1-2 ವರ್ಷ ಟೈಮ್ ತೊಗೋಬೋದು ಅದು. ಯಾಕಂದರೆ ನಿಮ್ಮದು ಟೋಟಲ್ ಡೆಟ್ ಏನಿದೆ, ಸಾಲ GSDPನಲ್ಲಿ 24, 25, 26% ಹತ್ರಕ್ಕೆ ಬಂದುಬಿಟ್ಟಿದೆ. ನೀವು ಕೆಳಗಡೆ ಅಂತ ಹೇಳ್ಕೊತಿದ್ದೀರಿ, ಅದು ಹಂಗೆ ಇದ್ದಂಗಿಲ್ಲ, ಅದು ಬಂದುಬಿಟ್ಟಿದೆ ಅಲ್ಲಿಗೆ. ಪ್ಲಸ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸು ಇನ್ಕ್ಲೂಡಿಂಗ್ ಗ್ಯಾರಂಟಿ ಮತ್ತು ಪಿಂಚಣಿ ಮತ್ತು ಸಂಬಳ ಇದು ಒಟ್ಟು ಮಾಡಿ ನೋಡ್ತಾ ಇದ್ದರೆ, ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಡಾಟಾ, ಇವತ್ತು ಇನ್ನು ನನಗೆ ಟೈಮ್ ಇಲ್ಲ ಅನ್ಸತ್ತೀಗ, ವಿರಾಮ ಇದೆ. ಅದನ್ನು ನೋಡ್ತಾ ಇದ್ದರೆ ಸೀರಿಯಸ್ ಇಶ್ಯೂ ಕಾಣಿಸ್ತಾ ಇದೆ. ತುಂಬ ಕಷ್ಟದ ದಿನಗಳು ಹತ್ತಿರಕ್ಕೆ ಬಂದ್ಬಿಡ್ಬೋದು ನಿಮಗೆ ಸಂಬಳಕ್ಕೆ. ಆಮೇಲೆ ಬಿಕಾಸ್ ಸೇ ಪಂಜಾಬಲ್ಲಿ GSDPಗೆ ಡೆಟ್ಟಲ್ಲಿ 42%, 43% ಬಂದು ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಸಂಬಳ ಕೊಡಲು ಸಾಲ ಮಾಡಬೇಕಾದ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ ಅವರು. ನೀವು ಕಡಿಮೆ ಇದ್ದೀವಿ ಅಂತ ಅನ್ಕೋಬಾರ್ದು. ಯಾಕೆಂದರೆ ನಿಮ್ಮ ಸೋಷಿಯಲ್ ಸ್ಕೀಮ್ಸು, ಎಕ್ಸಿಸ್ಟಿಂಗ್ ಸೋಷಿಯಲ್ ಸ್ಕೀಮ್ಸು ಪ್ಲಸ್ ಗ್ಯಾರಂಟಿ ಪ್ಲಸ್ ಪಿಂಚಣಿ ಪ್ಲಸ್ ಸಾಲ ಪ್ಲಸ್ ಡೆಟ್ ಸರ್ವಿಸ್ಸು ಅಂದರೆ ಸಾಲ ಮರುಪಾವತಿ ಮತ್ತು ಬಡ್ಡಿ ಒಟ್ಟು ನೋಡಿದ್ರೆ 15 ಪೈಸಾನು ಸಿಕ್ಕುತ್ತೋ ಇಲ್ವೋ ಅನ್ನೋ ಅನುಮಾನ ಬರ್ತಿದೆ ನನಗೆ. ಅಷ್ಟು ಕಡಿಮೆ. ಇನ್ನೊಂದಿನ ಯಾವತ್ತಾರು ಅದನ್ನು ಮಾತಾಡೋಣ ಬೇಕಾರೆ ಡಾಟಾ ವೈಸು. ಐ ಥಿಂಕ್ ಇದು ಕರ್ನಾಟಕದ ವಿಷಯ, ಕಾಂಗ್ರೆಸ್ BJP ಕತೆ ಅಲ್ಲ ಇದು. ಇದು ಕರ್ನಾಟಕದ ವಿಷಯ ಇದು.